ಬಿಗ್ ಬಾಸ್ ಸೀಸನ್ 4 ರಲ್ಲಿ ಗೆಲ್ಲುವ ಸ್ಪರ್ಧಿ ಎಂದೇ ಬಿಂಬಿತರಾಗಿದ್ದ ನಿರಂಜನ್ ಮನೆಯಿಂದ ಹೊರಬಂದಿದ್ದು ಸೂಪರ್ ಸಂಡೇ ವಿತ್ ಸುದೀಪ್ ವೇದಿಕೆಯಲ್ಲಿ ಮನೆಯಲ್ಲಿನ ಅನುಭವ ಹಂಚಿಕೊಂಡಿದ್ದಾರೆ. ಶಾಲಿನಿ, ಕೀರ್ತಿ ಅವರೊಂದಿಗೆ ಆತ್ಮೀಯರಾಗಿದ್ದ ನಿರಂಜನ್ ಅವರಿಬ್ಬರ ಕುರಿತಾಗಿಯೇ ಮಾತನಾಡಿದ್ದು ಅಚ್ಚರಿಗೆ ಕಾರಣವಾಗಿದೆ. ಪ್ರಥಮ್ರೊಂದಿಗೆ ಜಗಳವಾದ ಸಂದರ್ಭ ಸೇರಿದಂತೆ ಪ್ರತಿ ವಿಷಯದಲ್ಲೂ ಕೀರ್ತಿ ನಿರಂಜನ್ರನ್ನು ಬೆಂಬಲಿಸುತ್ತಿದ್ದರು. ಆದರೆ ಆತನೇ ಬಿಗ್ ಬಾಸ್ ಮನೆಯ ವಿಲನ್ ಎಂದು ನಿರಂಜನ್ ಹೇಳಿದ್ದಾರೆ. ನಾನು ಕಿರಕೀರ್ತಿಯಾಗಿ ಬಂದಿಲ್ಲ, ಕೀರ್ತಿ ಕುಮಾರ್ ಆಗಿ ಬಂದಿದ್ದೇನೆ ಎಂದು ಹೇಳುತ್ತಲೇ ಮನೆಯಲ್ಲಿ ಕಿರಿಕ್ ಮಾಡುತ್ತಿದ್ದಾನೆ. ಆತ ಒಳ್ಳೆಯ ಸ್ನೇಹಿತ. ಶಾಲಿನಿ ಹಾಗೂ ಕೀರ್ತಿಯೊಂದಿಗೆ ಮೊದಲಿನಿಂದಲೂ ಒಡನಾಟವಿದ್ದ ಕಾರಣ ಮನೆಯೊಳಗೆ ಒಟ್ಟಿಗೆ ಇದ್ದವು ಎಂದು ಹೇಳಿದ್ದಾರೆ. ನನ್ನ ಪ್ರಕಾರ ಫೈನಲ್ಗೆ ರೇಖಾ, ಮೋಹನ್, ಕೀರ್ತಿ, ಪ್ರಥಮ್, ಭುವನ್ ಬರಬಹುದು. ರೇಖಾ ಅವರು ಗೆಲ್ಲಬಹುದೆಂದು ನಿರಂಜನ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದ 56 ದಿನಗಳಲ್ಲಿ ವಿಶೇಷ ಅನುಭವವಾಗಿದೆ. ಮುಂದಿನ ಜೀವನಕ್ಕೆ ಇದು ಸಹಕಾರಿಯಾಗಲಿದೆ. ಇಲ್ಲಿನ ಟಾಸ್ಕ್ಗಳನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ ಎನಿಸುತ್ತಿದೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸುದೀಪ್ ಅವರ ಬಗ್ಗೆ ಮಾತನಾಡಿದ ನಿರಂಜನ್, ನೀವು ಅಡಿಗೆ ಮಾಡಿದ್ದನ್ನ ಜೀವನದಲ್ಲಿ ಮರೆಯಲು ಸಾಧ್ಯವಿಲ್ಲ ಎಂದು ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.